ನನ್ನ ಯುವಕರ ಮಿತ್ರರಿಗೆ, ಎಲ್ಲ ನನ್ನ ತಂದೆ ತಾಯಂದಿರಿಗೆ, ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸಾಯಂಕಾಲ ಬಂದು ಮಾತಾಡ ಸುಮ್ಮನೆ ಇರ್ತೀರಾ? ನಮ್ಮಲ್ಲಿ ಮಾತಾಡಬೇಕು, ಯಾರು ಮಾತಾಡಂಗಿಲ್ಲ, ಆಗ್ಬೋದಾ? ಬಂಧುಗಳೇ, ಬೆಳಗ್ಗೆಯಿಂದ ಕಡ್ಲಿಪುರ, ತಲಗಟ್ಪುರ, ಆರೋಳ್ಳಿ, ಯಜ್ಞರಾಮ ದೇವಸ್ಥಾನ, ಕೋಡಹಳ್ಳಿ, ಹುಣಸನಹಳ್ಳಿ, ಕೊಳಗನಹಳ್ಳಿ, ದೊಡ್ಡಹಳ್ಳಿ, ಮುಕುಂದ, ಮುಳ್ಳಹಳ್ಳಿ ಎಲ್ಲ ಮುಗಿಸಿ ಬಂದಿದ್ದೇನೆ. ಜನ ನೀವೆಲ್ಲ ಸೇರಿ ಯಾರು ನನ್ನ ಸಾಕಿದ್ದೀರಿ, ಯಾರು ಬೆಳೆಸಿದ್ದೀರಿ, ಯಾರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದ್ದೀರಿ, ನೀವೆಲ್ಲ ಇಷ್ಟು ದೊಡ್ಡ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದೀರಿ. ನಾನು ನೀವೆಲ್ಲ ಬಹಳ ಜನ ಬೆಂಗಳೂರಿಗೆ ಬರಬೇಕು ಅನ್ನೋದು ಎಲ್ಲರ ಆಸೆ. ಆದರೆ ನನ್ನ ಭೇಟಿ ಮಾಡಕ್ಕೆ ಕೆಲವು ನಾಯಕರುಗಳಿಗೆ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನೇ ಈ ಭಾನುವಾರ ಇಟ್ಕೊಂಡು ಸುಮಾರು 20 ಕಡೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನಿಮ್ಮನ್ನು ಭೇಟಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಖುದ್ದಾಗಿ, ಕೆಲವು ತಾಯಂದಿರು ಬರೋಕ್ಕಾಗುದಿಲ್ಲ, ಕೆಲವು ಹಿರಿಯರು ಬರೋಕ್ಕಾಗುದಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಸ್ಮರಿಸ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇದು ನಮ್ಮ ಗಡಿಯಪ್ಪನವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ, ಗುರುದಾಸ್ ಅವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ, ಶಿವಲಿಂಗರವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ. ಅವ್ರದೆಲ್ಲ ಆದ್ಮೇಲೆ ನನ್ನನ್ನ 8 ಬಾರಿ ಸತತವಾಗಿ ವಿಧಾನಸೌಧಕ್ಕೆ ಕಳಿಸಿ ಇವತ್ತು ನೀವೆಲ್ಲ ಸೇರಿ ನನ್ನನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ದೂರದೂರು ಮಾರೇಗೌಡ ಇರ್ಬೋದು, ಗುರುಮರೇಗೌಡ ಇರ್ಬೋದು, ಹರಿಹರ್ ಬಸವರಾಜ್ ಇರ್ಬೋದು, ನಮ್ಮ ಸಾತೂರ್ ಬಸವರಾಜ್ ಇರ್ಬೋದು, ಸಾತೂರ್ ರಾಜಯ್ಯ ಇರ್ಬೋದು, ಇವತ್ತು ಅನೇಕ ನಾಯಕರುಗಳು, ನಮ್ಮ ವೆಂಕಯ್ಯ ಜವರಪ್ಪ ಇರ್ಬೋದು, ಗೋಳಿ ಶ್ರೀಧರ್ ಇರ್ಬೋದು, ಇನ್ನು ಅನೇಕರೆಲ್ಲ ನಾಯಕರುಗಳು. ಬಸವರಾಜ್ ಅಂತ ಹೇಳಿ ಸಾತೂರ್ ಬಸವರಾಜ ರಂಗಾರಯ್ಯ ಇವತ್ತು ಅವ್ರ ಮಗಳು ಮಾತಾಡ್ತೇನೆ ನಾನು. ಇವತ್ತು ಅವರೆಲ್ಲ ಇದ್ದಿದ್ರೆ ಎಷ್ಟು ಆನಂದ ಪಡ್ತಿದ್ರು. ಯಾಕೆಂದ್ರೆ ಅಭಿಷೇಕ ಆದಿ ಹಾಕಿ ನಮ್ಮ ಸಾತೂರ್ ಶಿವಣ್ಣವರು, ಈ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಕೊಟ್ಟಂತವ್ರು ಶಿವಣ್ಣವ್ರ ಕುಟುಂಬದವರು, ಅವರೆಲ್ಲ ಇವತ್ತು ಬದುಕಿದ್ರೆ ಎಷ್ಟು ಆನಂದ ಪಡ್ತಿದ್ರು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನೇಕರು ಕೂಡ ನನ್ನ ಜೊತೆ ಕೆಲವರ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ, ಸೊಸೈಟಿ ಡೈರೆಕ್ಟರ್ ಆಗಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ನೀರು, ಗೊಬ್ಬರ, ಊಟ, ತಿಂಡಿ, ಧೈರ್ಯ, ಶಕ್ತಿ ಎಲ್ಲ ಕೂಡ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಬಹುಶಃ ನಮ್ಮ ಸಾತೂರು ಹೋಬಳಿ ರಾಮನಗರಕ್ಕೆ ಸೇರ್ತಾ ಇತ್ತು. ಆ ಒಂದು ಕಾಲದಲ್ಲಿ ನಮ್ಮ ಜಯರಾಮು, ಶ್ರೀಕಂಠ ಅವರೆಲ್ಲ ಸೇರಿ ನನ್ನ ಹತ್ರ ಗಲಾಟೆ ಮಾಡಿದ್ರು. ನಮ್ಮ ಶಂಕರ, ಈ ಶಂಕರ ಅವರು ಇವರೆಲ್ಲ ಕೆಲವೆಲ್ಲ ಸೇರಿ, ಅಷ್ಟ ಹುಡುಗರು ಎಲ್ಲ ಸೇರಿ ನೆನಪಾದ ಗಲಾಟೆ ಮಾಡಿದ್ರು, ನೀವು ಉಳಿಸ್ಕೊಳ್ಳೇಬೇಕು ಅಂತೇಳಿ. ನಮ್ಮ ಆಳಲ್ಲಿ ಶಿವಕುಮಾರ್ ಅಷ್ಟೇ ಎಲ್ಲ ಗಲಾಟೆ ಮಾಡಿದ್ರು, ಏನಾರು ಮಾಡಿ ಸಾತೂರು ಉಳಿಸ್ಕೋಬೇಕು ಅಂತೇಳಿ. ಆ ಒಂದು ಕಾಲದಲ್ಲಿ ನಾನು ಹೋರಾಟವನ್ನು ಮಾಡಿ ಈ ಹೋಬಳಿನ ಉಳಿಸ್ಕೊಂಡಿದ್ದೀನಿ. ಉಳಿಸ್ಕೊಂಡು ಆ ಸಂದರ್ಭದಲ್ಲಿ ನೀವೆಲ್ಲ ಅತಿ ಹೆಚ್ಚು ನನಗೆ ಓಟನ್ನು ಕೂಡ ಕೊಟ್ರಿ. ಈಗೂ ಕೂಡ 1,23,000 ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದ್ವಿ. ಇವತ್ತು 136 ಸೀಟ್ ಬಂತು. ನಾನು ಬಂದು ನಿಮ್ಗೆ ಓಟ್ ಕೇಳಕ್ ಆಗ್ಲಿಲ್ಲ. ನಾನು ಓಟ್ ಕೇಳಕ್ ಆಗ್ಲಿಲ್ಲ ನಿಮ್ಗೆ. ನಾನು ಎಲ್ಲ ಇಡೀ ರಾಜ್ಯನ ಪ್ರವಾಸ ಮಾಡಬೇಕಾದಂತ ಅನಿವಾರ್ಯತೆ ಬಂತು. ಇಡೀ ರಾಜ್ಯ ಸುಡಬೇಕಾದಂತ ಅನಿವಾರ್ಯತೆ ಬಂತು. ಆದ್ರೂ ಕೂಡ ನೀವೆಲ್ಲ
ನನ್ನ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನೀವು ಸಹಕಾರ ಮಾಡಿದ್ರಿ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಮಾಡಿದಂತ ಅಭಿವೃದ್ಧಿ ನಿಮ್ಮ ಕಣ್ಣುಗಳ ಸಾಕ್ಷಿ. ಈ ರಸ್ತೆಯ ಅಗಲೀಕರಣ ಇರ್ಬೋದು, ನಿಮ್ಮ ಸಾತೂರು ಎಷ್ಟೆಲ್ಲ ರೋಡ್ ಇತ್ತು, ಬೆಂಗಳೂರಿನ ಕನಕಪುರದವರೆಗೂ ಯಾವ ರೀತಿ ರೋಡ್ ಇತ್ತು, ವಿದ್ಯುತ್ ಶಕ್ತಿ ಪರಿಸ್ಥಿತಿ ಏನಿತ್ತು, ನಿಮ್ಮ ಕೆರೆಗಳಿಗೆ ಕುಡಿಯುವ ನೀರಿಗೋಸ್ಕರ ಯಾವ ರೀತಿ ಬಂತು, ನಿಮ್ಮ ಕೆರೆಗಳನ್ನ ತುಂಬಿಸಲಿಕ್ಕೆ ಏನ್ ಪ್ರಯತ್ನ ಮಾಡಿದೆ, ಕಪಾಲ ದೇವಸ್ಥಾನ ಹೆಂಗಿತ್ತು, ಈಗ ಹೇಗಿದೆ, ನಿಮ್ಮ ಹೆಸರು ಇಡೀ ದೇಶದಲ್ಲೇ ಇವತ್ತು ನೀವು ರಾಮನಗರ ಜಿಲ್ಲೆ ಅಲ್ಲ, ನಾವು ಮೂಲಭೂತವಾಗಿ ನಾವು ಸಾತೂರು ಹೋಬಳಿ ಜನ ಬೆಂಗಳೂರು ಜಿಲ್ಲೆಯವರು ಅಂತ ಹೆಸರನ್ನ ಮತ್ತೆ ನಿಮಗೆ ಕೊಟ್ಟಂತ ಶಕ್ತಿ ಇವತ್ತು ನಿಮಗೆ ನಾನು ಸಮರ್ಪಣೆಯನ್ನು ನಾನು ಮಾಡಿದ್ದೇನೆ. ನಾನು ಒಂದು ಕಾಲದಲ್ಲಿ ಒಂದು ಕಚೇರಿ ಕಟ್ಕೋಬೇಕು ಅಂತ ಹೇಳಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಾಗ ನನಗೆ ನಾನು ಮೀಟಿಂಗ್ ಮಾಡಕ್ಕೆ ಜಾಗ ಕೊಡ್ತಿರ್ಲಿಲ್ಲ. ಯಾರು ಶಂಕರ ಬಿಟ್ರೆ ಯಾರು ಜಾಗ ಕೊಡ್ತಿರ್ಲಿಲ್ಲ. ಆಗ ನಾನು ಸಹ ಇಲ್ಲೆಲ್ಲೋ ಎದುರುಗಡೆ ಒಂದು ಜಮೀನು ತಗೊಂಡೆ. ಎಷ್ಟು ಕೊಟ್ಟೆ ಗೊತ್ತಾ? 2 ಲಕ್ಷ ರೂಪಾಯಿ ಕೊಟ್ಟು ತಗೊಂಡೆ ಎಕರೆನ. ಇವತ್ತು ಎಷ್ಟಾಗಿದೆ ಆ ಭೂಮಿ ಬೆಲೆ, ಆ ರೋಡ್ ಮೇಲೆ ಯಾರು 50 ಲಕ್ಷ 1 ಕೋಟಿ ಕಡಿಮೆ ಯಾರು ಜಮೀನನ್ನ ಯಾರು ಕೂಡ ಇವತ್ತು ಕೊಡ್ತಾ ಇಲ್ಲ. ಅಂತ ಪರಿಸ್ಥಿತಿ ಯಾಕೆ ಅಂತಂದ್ರೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ. ಇವತ್ತು ಇಲ್ಲಿ ಅಭಿವೃದ್ಧಿ ಆಗಿದೆ. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚುವಂತ ಕೆಲಸವನ್ನ ಮಾಡಿ ನಿಮ್ಮ ಋಣವನ್ನ ಪ್ರಾಮಾಣಿಕವಾಗಿ ತೀರಿಸುವಂತ ಕೆಲಸವನ್ನ ಇವತ್ತು ನಾನು ಮಾಡ್ಕೊಳ್ತೇನೆ. ಅಭಿವೃದ್ಧಿ ಒಂದ್ ಕಡೆ ವಿಚಾರ, ನನಗೆ ಆಶ್ರಯ, ಆರೋಗ್ಯ, ಶಿಕ್ಷಣ ಮುಖ್ಯ. ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಸಿಗಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು, ಎಲ್ಲರೂ ಕೂಡ ಸೂರ್ಯ ಇರಬೇಕು. ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ನಾನು ರೂಪಿಸ್ತಾ ಇದ್ದೇನೆ. ಇವತ್ತು ಕನಕಪುರ ಟೌನ್ ಹೆಂಗಿತ್ತು ಕೆಲವೆಲ್ಲ ಹಿರಿಯರಿಗೆಲ್ಲ ಗೊತ್ತಿದೆ. ಎಷ್ಟೋ ಜನ ನಾನು ಎಲೆಕ್ಷನ್ ಇದ್ದಾಗ ಕೆಲವೆಲ್ಲ ಹುಡುಗರು ಹುಟ್ಟೇ ಇರಲಿಲ್ಲ. ಅಂತ ಒಂದು ದೊಡ್ಡ ಬದಲಾವಣೆಯನ್ನ ನಮ್ಮ ಕನಕಪುರ ತಾಲೂಕಿನಲ್ಲಿ ಈ ರಸ್ತೆಗಳನ್ನು ಅಗಲೀಕರಣ ಮಾಡಿ ಇವತ್ತು ರಸ್ತೆಗಳನ್ನ ಮೇಲ್ದರ್ಜೆಗೆ ಏರಿಸಿ ಇವತ್ತು ಮಾಡ್ಕೊಂಡು ಬಂದಿದ್ದೇವೆ. ಈಗ ಕನಕಪುರ ಕೋರ್ಟ್ ಇವತ್ತು ತಾವೆಲ್ಲ ಗಮನಿಸಿದ್ದೀರಿ. ಬೆಂಗಳೂರು ಕೋರ್ಟ್ ಯಾವ ರೀತಿ ಇದೆಯೋ ಅದಕ್ಕಿಂತ ದೊಡ್ಡದಾಗಿ ಕನಕಪುರ ಟೌನ್ ನಲ್ಲಿ ಈ ಕೋರ್ಟ್ ಅನ್ನ ತಾಲೂಕು ಹೆಡ್ ಕ್ವಾರ್ಟರ್ಸ್ ಮಾಡಿದ್ದೇವೆ. ಇವತ್ತು ನಾವೆಲ್ಲ ಆಸ್ಪತ್ರೆಗೆ ನಾವೆಲ್ಲ ಪಡ್ತಾ ಇದ್ದೀವಿ. ಏನೋ ಕಷ್ಟಪಟ್ಟು ಒಂದು ಆಸ್ಪತ್ರೆ ಅಂತ ಮಾಡುದು ನಾವಿದೆ. ಕನಕಪುರದಲ್ಲಿ ತಾಯಿ ಮಗು ಆಸ್ಪತ್ರೆ ಮಾಡ್ದು, ಆದ್ರೆ ಸಮಾಧಾನ ಇಲ್ಲ. ಜನ ಎಲ್ಲ ಇವತ್ತು ನೋಡ್ತಾ ಇದ್ದಾರೆ, ಆಸ್ಪತ್ರೆ ಬಿಲ್ ಕಟ್ಟಕ್ಕೆ ಆಗ್ತಾ ಇಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ತಾಲೂಕು ಮಟ್ಟದಲ್ಲಿ ಈ ಕನಕಪುರದಲ್ಲಿ 600 ಇಂದ 800 ಬೆಡ್ ಹಾಸ್ಪಿಟಲ್ ಅನ್ನ ಇನ್ನೊಂದು ತಿಂಗಳೊಳಗಡೆ ಭೂಮಿ ಪೂಜೆ ಮಾಡಿ ಇನ್ನೊಂದು 2 ವರ್ಷದೊಳಗೆ ನಿಮಗೆ ನಾವು ಹಿಂದೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ನಮ್ಮ ಪ್ರೈವೇಟ್ ಅವ್ರ ಕೈಲಿ ಜ್ಞಾನಸಾಗರ್ ಹಾಸ್ಪಿಟಲ್ ಕರ್ಕೊಂಡು ಬಂದೆ. ಎಷ್ಟೋ ಅನುಕೂಲ ಆಗ್ತದೆ. ಆದ್ರೆ ಇನ್ನ ಇವತ್ತು ಮೆಡಿಕಲ್ ಕಾಲೇಜು, ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಬರ್ತದೆ. 800 ಬೆಡ್ ಹಾಸ್ಪಿಟಲ್ ಇರ್ತದೆ. ಎಲ್ಲ ಉಚಿತವಾಗಿ ನಿಮ್ಗೆ ಇರ್ತದೆ. ಇವತ್ತು ನಾನು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಇವತ್ತೆಲ್ಲ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇನ್ನೊಂದು ಬಹಳ ಹುಷಾರಾಗಿರ್ಬೇಕು. ಈಗ SIR ಅಂತ ಬರ್ತಾ ಇದೆ. SIR ಅಂದ್ರೆ ಮತದಾರರ ಪರೀಕ್ಷೆಗಳೇ. ಸೊ ನೀವೆಲ್ಲರೂ ಕೂಡ ಮತ್ತೆ ನಿಮ್ಮ ಓಟನ್ನು ನೀವು ಉಳಿಸ್ಕೊಳ್ಬೇಕು. ಈಗ ನಾನು ಅಧಿಕಾರಕ್ಕೆ ಬಂದಕ್ಕೆ ಈಗ ನಿಮ್ಗೆಲ್ಲ ಅನ್ನಭಾಗ್ಯ ಬಂತು, ಎಲ್ಲರೂ ಗೃಹ ಜ್ಯೋತಿ ಬಂತು, ಎಲ್ಲ ಮನೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಬಂತು, ತಾಯಂದಿರಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡುವಂತದ್ದು. ಇವತ್ತು ನನ್ನ ಕುಟುಂಬಕ್ಕೆ 5,000 ರೂಪಾಯಿ ಯಾವ್ದಾದ್ರು ರೀತಿಯಲ್ಲಿ ಸಹಾಯ ಮಾಡೋ ರೀತಿಯಲ್ಲಿ ಈ ಬಾರಿ ಅಧಿಕಾರ ಪದಕ್ಕೆ ನಾವು ಸಹಾಯವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದೀವಿ. ಇದಕ್ಕೆ ಈಗೂ ಕೂಡ ಮುಂದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಅಧಿಕಾರ ತೆಗೆದುಕೊಂಡಂತ ಮೊದಲಿನಿಂದ ಮತ್ತು ನಿಮ್ಮೆಲ್ಲ ದಾಖಲೆಗಳನ್ನ, ಆಸ್ತಿ ದಾಖಲೆಗಳನ್ನ ಸರಿ ಮಾಡಿಕೊಟ್ಟು ಜಮೀನನ್ನ ಪೂರಿ ಮಾಡಿಕೊಟ್ಟು ನೀವೆಲ್ಲರೂ ಕೂಡ ಅನುಕೂಲ ಮಾಡುವಂತಹ ಕೆಲಸವನ್ನ ಈಗಾಗಲೇ ತೀರ್ಮಾನವನ್ನ ನಾನು ಮಾಡಿದ್ದೇನೆ. ಸೊ ಅದರಿಂದ ಇವತ್ತು ತಾವೆಲ್ಲ ನನಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀನಿ. ಹುಷಾರು, SIR ನಮ್ಮ ಓಟ್ ಇದೆ ಅಂತ ಇಲ್ಲ. ಈಗ ಯಾರೇ ಆಗಲಿ, ನನ್ನ ಆದಿಯಾಗಿ, ನಿಮ್ಮ ಆದಿಯಾಗಿ, ಯಾವುದೇ MLA ಆದಿಯಾಗಿ ಎಲ್ಲರೂ ಕೂಡ ಓಟ್ ಅನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮ್ಮ ಮತದಾರರಲ್ಲಿ ಮತ್ತೆ ಉಳಿಸ್ಕೊಳ್ಬೇಕು. ಈ ಮತ ನಿಮ್ಮ ಊರಿಗೆ SIRಗೋಸ್ಕರ ನಮ್ಮ ಅಂಗನವಾಡಿಯವರು, ಶಿಕ್ಷಕರು ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿ ಕೊಡ್ತಾರೆ. ಆಗ ಅವ್ರು ಎಲ್ಲೇ ಕೆಲಸದಲ್ಲಿರಲಿ ಅವ್ರ ಕೈಯಲ್ಲಿ ಸಹಿ ಹಾಕಿಸ್ಕೊಂಡು ಬಂದು ವಾಪಸ್ ಅವ್ರಿಗೆ ಕೊಡಬೇಕು. ನಮ್ಮ BLAಗಳು ಊರುಗಳಿಗೆ ಏನಿರ್ತದೆ ನಾವು ಮಾಡಿರ್ತೀವಿ.
ಅವ್ರಿಗೆ ನೀವು ಫಾರಂ ಕೊಡ್ಬೇಕು, ಇಲ್ಲ ಅವ್ರಿಗೆ ನೇರವಾಗಿ ಕೊಡ್ಬೇಕು, ಎತ್ಕೊಂಡೋಗಿ ಅವ್ರು ಕೊಡ್ತಾರೆ. ಆಗ ನಿಮ್ಮ ಓಟು ನಿಮ್ಮ ಹೆಸರಲ್ಲಿ ಇರಬೇಕು. ಆಗ ಮಾತ್ರ ಗೃಹಲಕ್ಷ್ಮಿ ಸಿಗ್ತದೆ. ಆಗ ಮಾತ್ರ ನಿಮಗೆ ಕಾರ್ಡ್ ಓಡಾಡಲಿಕ್ಕೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದು. ಆಗ ಮಾತ್ರ ಗೃಹ ಜ್ಯೋತಿ ಉಚಿತವಾಗಿ ಸಿಗ್ತದೆ. ಆಗ ಮಾತ್ರ ಅನ್ನಭಾಗ್ಯ ಬರ್ತದೆ. ಇಲ್ಲಾಂದ್ರೆ ನಿಮ್ಗೆ ಯಾವುದೂ ಸಿಗುದಿಲ್ಲ. ಹುಷಾರಾಗಿರಿ ದಯವಿಟ್ಟು. ಈಗ ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಓಟು ತೆಗೆದಾಕ್ಬಿಟ್ರು, ತಮಿಳುನಾಡಲ್ಲಿ 60 ಲಕ್ಷ ಓಟ್ ತೆಗೆದಾಕ್ಬಿಟ್ರು. ಆದ್ರೆ ಕೇರಳದಲ್ಲಿ ಬರೀ 1-2-3 ಲಕ್ಷ ಓಟ್ ಮಾತ್ರ ತೆಗೆದು. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು. ವಿಶೇಷವಾಗಿ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಬಹಳ ತೊಂದರೆ ಇದೆ. ಬಹಳ ಹುಷಾರಾಗಿರ್ಬೇಕು. ನಾನು ನನ್ನೆಲ್ಲ ಈ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅವನು ಯಾವುದೇ ಪಾರ್ಟಿನಲ್ಲಿ ಅವನ ಮತದಾರರ ಹಕ್ಕನ್ನು ಇರಬೇಕು. ಅವನು ಇಲ್ಲೇ ಮನೆ ಇಟ್ಕೊಂಡು ಇಲ್ಲೇ ಕೆಲಸಕ್ಕೆ ಹೋಗಿರ್ಲಿ, ಆದ್ರೆ ಅವನ ಊರಲ್ಲೇ ಓಟನ್ನು ಇಟ್ಕೊಳ್ಬೇಕು. ಅದನ್ನ ನೀವು ಹುಷಾರಾಗಿ ನೀವೆಲ್ಲ ಸೇರಿ ಇನ್ನೊಂದು 15 ದಿನದಲ್ಲಿ ಪ್ರಾರಂಭ ಆಗ್ತದೆ. ಇದನ್ನ ನೀವೆಲ್ಲ ಗಮನದಲ್ಲಿಟ್ಕೊಂಡು ಅವ್ರು ಏನು ಎನ್ಯುಮರೇಷನ್ ಫಾರಂ ಅಂತ ಕೊಡ್ತಾರೆ, ಅರ್ಜಿ ಕೊಡ್ತಾರೆ. ಆ ಅರ್ಜಿಗೆ ನೀವು ಸಿಗ್ನೇಚರ್ ಹಾಕಿ ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಮಾಡಿ. ಇನ್ನೇನಾದ್ರು ದಾಖಲೇಬೇಕು ಅಂತಂದ್ರೆ ನಿಮ್ಮ ಮಾಸದ ಪತ್ರ, ಮತ್ತೊಂದು ಕೆಲವು ಗುರುತಿನ ಚೀಟಿ ಇದೆ, ಅದ್ರ ಒಳಗಡೆ ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟಾಗ ಮಾತ್ರ ನಿಮ್ಮ ಓಟ್ ಉಳ್ಕೊಳ್ತದೆ. ಇಲ್ಲ ಅಂದ್ರೆ ಓಟ್ ಉಳ್ಕೋದಿಲ್ಲ. ಓಟ್ ಇಲ್ಲ ಅಂದ್ರೆ ನಿಮ್ಗೆ ಯಾವ ಸೌಲಭ್ಯ ಸಿಗುದಿಲ್ಲ. ದಯವಿಟ್ಟು ಇದಕ್ಕೆ ಆಮೇಲೆ ಬಂದು ನನ್ ಕಿತ್ತಾಕ್ಬಿಟ್ಟವ್ರೆ, ನನ್ನ ಓಟ್ ಕಿತ್ತಾಕ್ಬಿಟ್ಟವ್ರೆ, ನನ್ನ ಮಗ ಬೆಂಗಳೂರಿಂದ ಗೊತ್ತಾಗ್ಲಿಲ್ಲ ಅನ್ನೋದು ಯಾರು ಕೂಡ ವ್ಯಾಪಾರಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾವು ಹುಷಾರಾಗಿರಿ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನಿಮ್ಗೆ ಎಷ್ಟು ಯಾವ ರೀತಿ ನಿಮ್ ಋಣ ತೀರಿಸಬೇಕು ಅನ್ನೋದು ನನಗೆ ಅರ್ಥ ಆಗ್ತದೆ. ಆದ್ರೆ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ನಾನು ಕಷ್ಟದಲ್ಲಿದ್ದಾಗ, ನಾನು ಜೈಲಲ್ಲಿದ್ದಾಗ ನೀವು ಮಾಡಿದಂತ ಹೋರಾಟ, ನೀವು ಮಾಡಿದಂತ ಪ್ರಾರ್ಥನೆ, ನೀವು ಕೊಟ್ಟಂತ ಅರ್ಜಿಗಳು, ನಿಮ್ಮ ಆಶೀರ್ವಾದ, ಆ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಿಮ್ಮ ಒಬ್ಬ ಕನಕಪುರ ಕ್ಷೇತ್ರದ ಒಬ್ಬ ಶಾಸಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ಅವಕಾಶ ಇದೆ. ಆಯ್ತು, ಅದಕ್ಕೆ ಇದು ಇಲ್ಲಿಗೆ ಮುಗಿಯಂಗಿಲ್ಲ. ಇದು ಬರೀ 2 ವರ್ಷದ ಮುಖ್ಯಮಂತ್ರಿ ಆದ ಸಾಲದು. ಮತ್ತೆ 2028ರಲ್ಲಿ ಗೆಲ್ಲಬೇಕು. ನೀವೆಲ್ಲರೂ ಕೂಡ ನನ್ನ ಮನೆ ತೆರೆದಿದೆ. ಪಾರ್ಟಿ ಪಕ್ಷ ನೋಡಕ್ ಹೋಗ್ಬೇಡಿ, ಯಾವ ಬಿಜೆಪಿನೂ ನೋಡಕ್ ಹೋಗ್ಬೇಡಿ, ದಳನೂ ನೋಡಕ್ ಹೋಗ್ಬೇಡಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನನ್ನ ಮನೆ ಬಾಗಿಲು ಎಲ್ಲರಿಗೂ ತೆಗೆದಿದೆ. ನಾನು ಮುಖ್ಯಮಂತ್ರಿ ರಾಜ್ಯಕ್ಕೆ, ನಾನು ಮುಖ್ಯಮಂತ್ರಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಾನು ಪೊಲೀಸ್ ಸ್ಟೇಷನ್ ಹೇಳಿದ್ದೀನಿ, ಯಾರು ರಾಜಕೀಯವಾಗಿ ಕೇಸು ಪಾಸು ಬಂದು ಅಂದ್ರೆ ಯಾರು ಎಂಟರ್ಟೈನ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಎಲ್ಲ ರಾಜಿ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು, ಶಾಂತಿಯಿಂದ ಇರಬೇಕು. ಇಲ್ಲಾಂದ್ರೆ ಪ್ರತಿಯೊಂದು ಕೂಡ ಮುಖ್ಯಮಂತ್ರಿ ಕ್ಷೇತ್ರ ಅಂತ ಹೇಳಿ ನನಗೆ ಕೆಟ್ಟ ಹೆಸರು ಬರ್ತದೆ. ಯಾರು ಒಬ್ರು ಮಾಡಿದ್ರು ಕೆಟ್ಟ ಹೆಸರು ಬರ್ತದೆ. ಇದು ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ನೀವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಇವತ್ತು ನಾನು ದಳದವ್ರಿಗೆ, ಬಿಜೆಪಿಯವರಿಗೆ ಕೇಳ್ತಾ ಇದ್ದೀನಿ, ನನ್ನ ಮನೆ ಬಾಗಿಲು ತೆರೆದಿದೆ. ನನ್ನ ಹೃದಯಕ್ಕೆ ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಳಿ ನಾನು ಸಿದ್ಧ ಆಗಿದ್ದೇನೆ. ನೀವು ದಯವಿಟ್ಟು ನೀವು ಯೋಚನೆ ಮಾಡಕೋಬೇಡಿ. ಈಗ ದಳದವರಲ್ಲಿ, ಬಿಜೆಪಿಯವರಲ್ಲಿ ಇನ್ನೊಬ್ಬ ಡಿ ಕೆ ಶಿವಕುಮಾರ್ ತಯಾರು ಮಾಡಕ್ಕಾಗಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಮಾಡಕ್ಕಾಗಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಅಸೂಯೆ, ದ್ವೇಷ, ಮನವ ನೀವು ಬಿಡಬೇಕು, ಅವರು ಬಿಡಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಇರುತ್ತೆ. ಲೋಕಲ್ ಪಂಚಾಯತಿಗಳ ಜಗಳ ಆಗ್ಬೋದು, ಸೊಸೈಟಿಗಳ ಜಗಳ ಆಗ್ಬೋದು, ಬೇರೆ ರೀತಿ ಜಗಳ ಆಗ್ಬೋದು, ಅಂಚಂಕೆ ಜಗಳ ಆಗ್ಬೋದು. ದಯವಿಟ್ಟು ನಾವೆಲ್ಲ ಮರೆತು ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ದುಡಿಯೋಣ. ಆದ್ರಿಂದ ಎಲ್ಲರಿಗೂ ಕೂಡ ನೀವು ಕಾರ್ಯಕರ್ತರು ಅವ್ರ ಮನೆ ಬಾಗಿಲು ಹೋಗಿ ನಾನು ಕರಿತಾ ಇದ್ದೀನಿ ಅಂತ ಹೇಳಿ ಸ್ವಾಗತ ಮಾಡಿ ನಾನು ಭೇಟಿ ಮಾಡ್ತೀನಿ. ಅವ್ರಿಗೇನ್ ಬೇಕೋ ಬೆಂಬಲವಾಗಿ ಜೊತೆಗಿಟ್ಕೊಂಡು ಎಲ್ಲ ಶಾಂತಿಯಾಗಿ ಇಲ್ಲೊಂದು ಮಾದರಿ ಕ್ಷೇತ್ರ ಮಾಡಬೇಕು. ನಿಮ್ಗೆ ಏನೇನ್ ಆಗ್ಬೇಕು ಅಂತೇಳಿ ಈಗ ಒಂದು ಪಟ್ಟಿ ಮಾಡ್ಕೊಳ್ಳಿ, ಪಂಚಾಯತಿಯಲ್ಲಿ ಕೂತ್ಕೊಂಡು ಪಟ್ಟಿ ಮಾಡ್ಕೊಳ್ಳಿ. ಕನಕಪುರದಲ್ಲಿ ನಾನೊಂದು ಅಧಿಕಾರಿನ ಇಟ್ಟಿರ್ತೀನಿ, KS ಅಧಿಕಾರಿನ ಇಟ್ಟಿರ್ತೀನಿ. ಅಲ್ಲಿ ಬಂದು ಅರ್ಜಿ ಕೊಡಿ. ನಾನು ಬೆಂಗಳೂರಲ್ಲಿ ಭೇಟಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಲ್ಲಿ ಬಂದು ಅರ್ಜಿ ಕೊಡಿ. ನಾನು ಸಾಯಂಕಾಲ ಬಂದು ಕೊಡ್ತಾರೆ. ನಾನು ಸುರೇಶ್ ಕೂತ್ಕೊಂಡು ನಾನು ನೋಡ್ತೀವಿ, ಲೀಡ್ಗಳು ನೋಡ್ತೀವಿ, ಏನಾಗಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಇದನ್ನ ಉಪಯೋಗಿಸ್ಕೊಳ್ಳುವಂತ ಕೆಲಸ ನೀವು ಮಾಡಬೇಕು. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಈ ಅಧಿಕಾರ ನನ್ನಲ್ಲ, ಈ ಅಧಿಕಾರ ನಿಮ್ಮದು. ನಾನು ಎಷ್ಟೇ ದೊಡ್ಡವನಾದ್ರೂ ಕೂಡ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕೂಡ, ಏನಿದ್ರು ನಮ್ಮ ಬಾಳೆ ಕೆಳಗಡೆ ಯಾರು ಓಟ್ಲು ಬಿಡ್ಬೋದು ನಮ್ಮ ಹುಡುಗ, ಆ ಬಾಳೆ ಕೆಳಗಡೆ ಕನಕಪುರಕ್ಕೆ ಬಂದಿದ್ದಾಗೆ
ನಂದು ಯಾವುದೂ ಇಲ್ಲ. ನೀವು ಹೇಳಿದ್ರು ನಾನು ನಿಮ್ಮ ಮನೆಯ ಸೇವಕ. ಇವತ್ತು ಆ ನಾಯಕರುಗಳು ಹಿಂದೆ ಇದ್ದಂತ ಎಲ್ಲ ನಾಯಕರು ಹೇಳ್ತಲ್ಲ, ನಾನು ಹರಿಹರ ಬಸವರಾಜ್ ಇರ್ಬೋದು, ನಮ್ಮ ತುರ್ಮಲಿಗೌಡರು ಇರ್ಬೋದು, ತೂತೂರು ಮಗಳೆಲ್ಲ ಎಷ್ಟು ನನಗೆ ಬೆಂಬಲ ನಿಂತ್ಕೊಂಡು, ನಮ್ಮ ಸಾತ್ತೂರು ಚಿಕ್ಕಣ್ಣವ್ರ ಮಗ ಬಸವರಾಜ್ ಇರ್ಬೋದು, ಜವಳೇಗೌಡರು ಎಲ್ಲ ಎಷ್ಟು ಯಾವ ರೀತಿಯಲ್ಲಿ ಸಹಕಾರ ಕೊಟ್ಟರು ಅನ್ನೋದನ್ನ ನಾನು ಮನಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಮ್ಮಿ ಶೆಟ್ಟರು, ಶಿವಣ್ಣವರೆಲ್ಲ ಇವತ್ತು ಇಲ್ಲೇ ಇರ್ಬೋದು. ಆದ್ರೂ ಕೊಡೋಣ, ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ. ಇವತ್ತೆಲ್ಲ ಅವರು ನಡುವಂತ ದಾರಿಲಿ ನಾನು ಉತ್ತಮವಾದ ರೀತಿಯಲ್ಲಿ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ಈ ರಾಜ್ಯಕ್ಕೆ ಈ ಸೇವೆ ಅನುಕೂಲ ಆಗಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಕ್ಕೆ ತಮ್ಮೆಲ್ಲರೂ ಕೂಡ ಹೊಂದಿ ಶುಭ ಹಾರೈಸಿ ಮತ್ತೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಿ